ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ ಏಳನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರುವಂಥ ಅಧ್ಯಾಯ 2 ಯಾವುದಂತಂದ್ರೆ ಮಧ್ಯಯುಗದ ಯುರೋಪ. ಈ ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದು ಬಿಟ್ಟ ಸ್ಥಳ ತುಂಬಿರಿ ಅಂತ ಪ್ರಶ್ನೆ ಇದಾವ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ. ಮೊದಲನೇ ಪ್ರಶ್ನೆ, ಪುನರುಜ್ಜೀವನ ಡ್ಯಾಶ್ನಲ್ಲಿ ಆರಂಭವಾಯಿತು. ಇಟಲಿಯಲ್ಲಿ ಇದು ಆರಂಭ ಆಗತ್ತಾ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್ ಮತ್ತು ಡ್ಯಾಶ್. ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಮೆಕೆಲೆಂಜರೋ ಮತ್ತು ಲಿಯೋನಾರ್ಡೋ ದ ವಿಂಚಿ. ನೆಕ್ಸ್ಟ್, ಕೊಲಂಬಸನು ಅಮೆರಿಕದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು. ರೆಡ್ ಇಂಡಿಯನ್ಸ್ ಅಂತೇಳಿ ಕರೆಯುತ್ತಾರ. ನೆಕ್ಸ್ಟ್ ಪ್ರಶ್ನೆ, ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ. ನೆಕ್ಸ್ಟ್ ಐದನೇ ಪ್ರಶ್ನೆ, ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದರು ಮಾರ್ಟಿನ್ ಲೂಥರ್. 5 ಬಿಟ್ಟ ಸ್ಥಳಗಳನ್ನು ನೋಡಿದ್ವಿ. ಇನ್ನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದಾರ. 6ನೇ ಪ್ರಶ್ನೆ, ಪುನರುಜ್ಜೀವನದ 2 ಲಕ್ಷಣಗಳು ಯಾವುವು? 1ನೇದು ಮಾನವತಾವಾದ, 2ನೇದು ವೈಚಾರಿಕತೆ. ಇವು 2 ಲಕ್ಷಣಗಳು ಪುನರುಜ್ಜೀವನದಾಗಿದ್ದಾವ. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು? ಮುದ್ರಣ ಯಂತ್ರವು ಕಂಡುಹಿಡಿದ ಮೇಲೆ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ಮುದ್ರಿಸಬಹುದಾಗಿತ್ತು. ಮುದ್ರಿತ ಪುಸ್ತಕ ಬೆಲೆ ಕಡಿಮೆಗೊಂಡು ಅವುಗಳ ಬೇಡಿಕೆ ಹೆಚ್ಚಾಗಿತ್ತು. ಓದುವ ಆಸಕ್ತಿ ಇದ್ದವರೆಲ್ಲರೂ ಸುಲಭವಾಗಿ ಪತ್ರಿಕೆಗಳು ದೊರೆಯುವಂತಾಯಿತು. ಆಗ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪುಸ್ತಕಗಳನ್ನು ಮುದ್ರಣ ಮಾಡುವುದರಿಂದ ಈ ಮುದ್ರಣ ಯಂತ್ರ ಪುನರುಜ್ಜೀವನಕ್ಕೆ ಪ್ರೇರಕವಾಗಿತ್ತು ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರ್ಯಾರು? ಪುನರುಜ್ಜೀವನದ ಪ್ರಸಿದ್ಧ ಸಾಹಿತಿಗಳು ಯಾರ್ಯಾರಪ್ಪ ಅಂತಂದ್ರೆ 1ನೇದು ಡಾಂಟೆ, 2ನೇದು ಬೊಕಾಶಿಯೋ, 3ನೇ ಶೇಕ್ಸ್ಪಿಯರ್, 4ನೇದು ಪೆಡ್ರಾಕ್. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, ವಿಲಿಯಂ ಶೇಕ್ಸ್ಪಿಯರ್ ಯಾರು? ವಿಲಿಯಂ ಶೇಕ್ಸ್ಪಿಯರ್ ಒಬ್ಬರ ಇಂಗ್ಲಿಷ್ ನಾಟಕಕಾರ ಆಗಿದ್ದರು. ನೆಕ್ಸ್ಟ್ ಕ್ವಶನ್, 10ನೇ ಪ್ರಶ್ನೆ, ಪುನರುಜ್ಜೀವನ ಕಾಲದ 2 ಪ್ರಖ್ಯಾತ ವಿಜ್ಞಾನಿಗಳು ಯಾರು? ಮೊದಲನೇದವರು ಕೋಪರ್ನಿಕಸ್, 2ನೇದು ಗೆಲಿಲಿಯೋ, 3ನೇದು ಐಸಾಕ್ ನ್ಯೂಟನ್, ಆಮೇಲೆ ವಿಲಿಯಂ ಹಾರ್ವಿ. ಇವರು ಪುನರುಜ್ಜೀವನ ಕಾಲದ ಪ್ರಖ್ಯಾತ ವಿಜ್ಞಾನಿಗಳಾಗಿದ್ದರು. ನೆಕ್ಸ್ಟ್ ಪ್ರಶ್ನೆ, ಪ್ರತಿ ಸುಧಾರಣೆ ಎಂದರೇನು? ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ನಾವು ಪ್ರತಿ ಸುಧಾರಣೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 12ನೇದು, ಮಾರ್ಕ್ ಫೋಲೋ ಯಾರು? ಮಾರ್ಕ್ ಫೋಲೋ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬ ವರದಿ ನೀಡಿದಂಥವರು ಯಾರು? ಮಾರ್ಕ್ ಫೋಲೋ ಅವರು. ನೆಕ್ಸ್ಟ್ ಪ್ರಶ್ನೆ 13, ಕೋಪರ್ನಿಕಸ್ನ ಸಂಶೋಧನೆಯನ್ನು ತಿಳಿಸಿ. ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ನಮ್ಮ ಭೂಮಿಯು ಒಂದು ಎಂದು ಕೋಪರ್ನಿಕಸ್ಸನ್ನು ಸಂಶೋಧನೆಯ ಮೂಲಕ ತಿಳಿಸಿಕೊಟ್ಟಿದ್ದರು. ನೆಕ್ಸ್ಟ್, ಇನ್ನು ಗುಂಪಿನಲ್ಲಿ ಚರ್ಚಿಸಿ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಪುನರುಜ್ಜೀವನ ಚಳುವಳಿ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ. ಪುನರುಜ್ಜೀವನದಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನದಲ್ಲಿ ಯಾವ್ಯಾವ ಕೊಡುಗೆಗಳನ್ನು ಕೊಟ್ಟರು? ಮೊದಲನೇದು, ಪುನರುಜ್ಜೀವನ ಕಾಲ ದೇಶ, ಭಾಷೆ ಅಥವಾ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೊಂಡಿದ್ದು. ಪುನರುಜ್ಜೀವನ ಕಾಲದಲ್ಲಿ ಮೊದಲು ಸಾಹಿತ್ಯವನ್ನು ತಮ್ಮ ಸ್ಥಳೀಯ ಭಾಷೆಗಳಲ್ಲಿ ರಚನೆ ಮಾಡಲು ಪ್ರಾರಂಭ ಮಾಡಿದರು. 2ನೇದು, ಪೆಡ್ರಾಕ್ ಮೊದಲ ಲೇಖಕರಾಗಿದ್ದರು. ಇವರು ಗ್ರೀಕ್ ಮತ್ತು ರೋಮನ್ ಸಾಹಿತ್ಯದಲ್ಲಿ ಅಭಿಮಾನವನ್ನು ಹೊಂದಿದ್ರು. ಈ ಕಾಲದಲ್ಲಿ ಬರುವಂಥ ಪ್ರಸಿದ್ಧ ಸಾಹಿತಿಗರು ಯಾರಪ್ಪ ಅಂತಂದ್ರೆ 1ನೇದು ಡಾಂಟೆ ಅವರು ಡಿ ಡಿವೈನ್ ಕಾಮಿಡಿ ಅಂಥೇಳಿ ಬರೀತಾರೆ. ನೆಕ್ಸ್ಟ್ ಬೊಕಾಶಿ ಅವರು ಡೆಕ್ಮೆರನ್ ಅಂಥೇಳಿ ಬರೀತಾರೆ. ಇನ್ನು ಸರ್ವಾಂಟೆ ಅವರು ಡಾನ್ ಕ್ವಿಹೋಟೆ ಅನ್ನುವಂಥದ್ದು ಬರೀತಾರೆ. ಇನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಂಥದ್ದು ಜೂಲಿಯಸ್ ಸೀಸರ್, ರೋಮಿಯೋ ಜೂಲಿಯಟ್, ಕಿಂಗ್ ಲಿಯರ್, ಹಲವಾರು ನಾಟಕಗಳನ್ನು, ಸಾಹಿತಿಗಳನ್ನು ಈ ಕಾಲದಲ್ಲಿ ರಚನೆಯನ್ನು ಮಾಡಿರ್ತಾರೆ. ಹಾಗೆ ಡೊನಾಲ್ಡೋ ಅನ್ನೋರು ಈ ಕಾಲದಲ್ಲಿ ಕಲೆಗೆ ಮಹತ್ವವನ್ನು ಹೆಚ್ಚಾಗಿ ಕೊಟ್ಟಿದ್ದರು. ಅವರು ಡೊನಾಲ್ಡೋ ಅನ್ನೋವಂಥವ್ರು ಡೇವಿಡ್ ಪ್ರತಿಮೆಯನ್ನು
ಮಾಡಿರ್ತಾರೆ. ಈ ಕಾಲದ ಮಹಾನ್ ಶಿಲ್ಪಿ ಕೂಡ ಆಗಿದ್ದರು. ಆಮೇಲೆ ಮೆಕೆಲೆಂಜರು ಮೋಸೆಸ್ ಪ್ರತಿಮೆ ಅಂಥೇಳಿ ಸ್ಥಾಪನೆ ಮಾಡಿರ್ತಾರೆ. ನೆಕ್ಸ್ಟ್ ಲಿಯೋನಾರ್ಡೋ ದ ವಿಂಚಿ ಅವರು ವರ್ಜಿನ್ ಆನ್ ದಿ ರಾಕ್ಸ್ ಅನ್ನುವಂಥ ಚಿತ್ರಕಲೆಯನ್ನು ಬಿಡಿಸಿದ್ದಾರೆ. ದ ಲಾಸ್ಟ್ ಸಫರ್ ಮತ್ತು ಮೊನಾಲಿಸಾ ಅನ್ನುವಂಥ ವರ್ಣಚಿತ್ರಗಳನ್ನು ಈ ಕಾಲದಲ್ಲಿ ರಚನೆ ಮಾಡಿರ್ತಾರೆ. ನೆಕ್ಸ್ಟ್ ಈ ಕಾಲದಲ್ಲಿ ಬರುವಂಥ ವಿಜ್ಞಾನಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಂಥವ್ರು ಯಾರಪ್ಪ ಅಂದರೆ ಗೆಲಿಲಿಯೋ ಅವರು ದೂರದರ್ಶಕವನ್ನು ಕಂಡುಹಿಡಿತಾರೆ. ಆಮೇಲೆ ಕೋಪರ್ನಿಕಸ್ ಅವರು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ ಅಂತೇಳಿ ನಮ್ಗೆ ಜನರಿಗೆ ತಿಳಿಸಿಕೊಟ್ಟಿರ್ತಾರೆ. ಹಾಗೆ ಐಸಾಕ್ ನ್ಯೂಟನ್ ಅವರು ಗುರುತ್ವಾಕರ್ಷಣೆ ಬಲವನ್ನು ಕಂಡುಹಿಡಿದು ತೋರಿಸ್ತಾರೆ. ಆಮೇಲೆ ಈ ಕಾಲದಲ್ಲಿ ವಿಲಿಯಂ ಹರೆ ಅವರು ರಕ್ತ ಪರಿಚಲನೆ ಕ್ರಮ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನು ಹಲವಾರು ವಿಜ್ಞಾನಿಗಳು ಬರ್ತಾರೆ. ಇದು ಪುನರುಜ್ಜೀವನ ಕಾಲದಲ್ಲಿ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗಳಾಗಿದ್ದಾವೆ. ನೆಕ್ಸ್ಟು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ ಅವರ ಪಾತ್ರ ಏನು? ಈ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ ಅವರು ಯಾವ ರೀತಿ ಪಾತ್ರವನ್ನು ವಹಿಸ್ತಾರೆ ಅಂತಂದ್ರೆ, ಇವರು ಧಾರ್ಮಿಕ ಸುಧಾರಣಾ ಚಳುವಳಿಯ ಪಿತಾಮಹ ಅಂಥೇಳಿ ನಾವು ಮಾರ್ಟಿನ್ ಲೂಥರ್ ಅವ್ರನ್ನ ಕರಿತೀವಿ. ಇವರು ಜರ್ಮನಿಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇವರು ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿ ಲೂಥರ್ ಚರ್ಚಿನ ವಿರುದ್ಧ ತಿರುಗಿ ಬಿದ್ದರು. ಅವ್ರು ಏನು ಮಾಡ್ತಾರಪ್ಪ, ರೋಮ್ ಪಟ್ಟಣದಲ್ಲಿ ಆಗುವಂಥ ಈ ಪೋಪರು ಮತ್ತು ಪಾದ್ರಿಗಳು ಏನಂತ ವೈಭೋಗದ ಜೀವನವನ್ನು ಇವರು ವಿರೋಧ ವ್ಯಕ್ತಪಡಿಸ್ತಾರೆ. ಮತ್ತು ಪಾಪ ಕ್ಷಮಾಕ ಪತ್ರಗಳ ವಿರುದ್ಧ ಏನು ಮಾಡ್ತಾರಪ್ಪ ಅಂತಂದ್ರೆ 95 ಹೇಳಿಕೆಗಳನ್ನು ಬರೆದು ಪ್ರತಿ ವಿಟೆನ್ಬರ್ಗ್ ಚರ್ಚಿನ ಹೆಬ್ಬಾಲಿಗೆ ಅಂಟಿಸಿ ಜನರಲ್ಲಿ ಜಾಗೃತಿ ಮೂಡಿಸೋಕೆ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಮತ್ತು ಇವರ ಬೈಬಲನ್ನು ಜರ್ಮನಿ ಭಾಷೆಗೆ ಭಾಷಾಂತರಿಸಿದ್ದರಿಂದ ಇದು ಜನರಿಗೆ ಅನುಕೂಲವಾಗೋ ರೀತಿಯಲ್ಲಿ ಹೆಂಗೆ ಅಂತಂದ್ರೆ ಇದು ಸುಲಭವಾಗಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ಜರ್ಮನಿ ಭಾಷೆಯಲ್ಲಿ ಇದನ್ನು ಓದಲು ಅನುಕೂಲವಾಗೋ ರೀತಿಯಲ್ಲಿ ಭಾಷಾಂತರ ಮಾಡ್ತಾರೆ. ಯಾರು? ಮಾರ್ಟಿನ್ ಲೂಥರ್ ಅವರು. ಹಾಗೆ ಇವರು ಧಾರ್ಮಿಕ ಸೇವೆಯಲ್ಲಿ ಲ್ಯಾಟಿನ್ ಭಾಷೆ ಬದಲಾಗಿ ಏನು ಮಾಡ್ತಾರಪ್ಪ, ಸ್ಥಳೀಯ ಜನ ಯಾವ ಭಾಷೆಯನ್ನು ಮಾತಾಡ್ತಾರೆ, ಜರ್ಮನಿ ಭಾಷೆ ಮಾತನಾಡ್ತಿರ್ತಾರೆ, ಆ ಭಾಷೆಯನ್ನು ಬಳಸೋಕೆ ಪ್ರಾರಂಭ ಮಾಡ್ತಾರೆ. ಆ ಕಾರಣಕ್ಕಾಗಿ ಇವರು ಧಾರ್ಮಿಕ ಸುಧಾರಣಾ ಚಳವಳಿ ಮಹತ್ವವಾದ ಪಾತ್ರವನ್ನು ವಹಿಸ್ತಾರೆ. ಯಾರು? ಮಾರ್ಟಿನ್ ಲೂಥರ್ ಅವರು. ನೆಕ್ಸ್ಟ್ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ. ಇವರು ಭೌಗೋಳಿಕ ಅನ್ವೇಷಣೆ ಮಾಡೋದ್ರಿಂದ ಏನೇನು ಪರಿಣಾಮ ಉಂಟಾಯಿದ್ವಿ ಅಂದರೆ, ಒಂದೇದು ವಾಣಿಜ್ಯದಲ್ಲಿ ವಿಸ್ತರಣೆ ಆಯಿತು, ಆಮೇಲೆ ಗುಲಾಮರ ವ್ಯಾಪಾರ ಪದ್ಧತಿ ಪ್ರಾರಂಭ ಆಗಿತ್ತು, ಆಮೇಲೆ ಕ್ರಿಶ್ಚಿಯನ್ ತತ್ವಗಳ ಪ್ರಸಾರ ಆಯಿತು, ಕ್ರಿಶ್ಚಿಯನ್ ಧರ್ಮದ ಕೂಡ ಹೆಚ್ಚಾಗಿ ಪ್ರಾರಂಭ ಆಗುತ್ತಾ, ಆಮೇಲೆ ರಾಜಕೀಯದಲ್ಲಿ ಹಲವಾರು ರೀತಿ ಬದಲಾವಣೆಗಳನ್ನು ಪರಿಣಾಮವನ್ನು ಬೀರ್ತಾವೆ. ಯಾವುದಪ್ಪ ಅಂದರೆ ಇದು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು. ನೆಕ್ಸ್ಟ್ ಇಷ್ಟು ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ವಿಡಿಯೋ ನೋಡಿರೋಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.